ಸರ್ ಇದು ನಮಗೆ ಇದು ಮಾಡಬೇಕಿತ್ತು ಸರ್. ಏನು ಮಾಡಬೇಕು? ಮುಂದೆದು 2 ವೀಲ್ ಮಾಡಬೇಕಿತ್ತು. ಮುಂದೆದು 2 ವೀಲ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎದ್ದ ತಕ್ಷಣ ಏನಪ್ಪ ಅಂತಂದರೆ ಗಾಡಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಿತ್ತು. ವೀಲ್ ಅಲೈನ್ಮೆಂಟ್ ಮಾಡಿಸೋಣ ಅಂತ ಇದು ಹೋಗ್ತಾ ಇದೆ. ಅಷ್ಟರಲ್ಲಿ ನಮ್ಮ ಭರತ ಬಂದು, ನಮ್ಮ ಪಕಾಡಿ ನವೀನ ಡ್ರೈವರು ನಮ್ಮ ಭರತ ಬಂದ. 2 ವೀಲರ್ ಕರ್ಕೊಂಡೋಗಿ ನಮ್ಮ ಗಾಡಿ ಡ್ರಾಪ್ ಹಾಕೋಣ ಅಂತ ಅಂದ್ಬಿಟ್ಟು ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಇವನು ನಮ್ಮ ಪವನ ಸಿಕ್ತಾ ನೋಡ್ರಿ. ಭರತ ಪವನಂಗೆ ಬೈದ ಮೇಲೆ ಅಲ್ಲಿಂದ ಬಂದೆ ಗ್ಯಾಸ್ ಹತ್ರ ಬಂದೆ. ಎ ಸಿ ಇಲ್ಲಿ ಎಲ್ಲರನ್ನೂ ಕುಂಚ್ಕೊಂಡು ತರಲೆ ಆಗ್ತಾ ಇದ್ದ. ನೀನ ಮತ್ತು ರಾಹುಲನ್ನ ನಮ್ಮ ಗ್ಯಾಜುಗಳನ್ನೆಲ್ಲ ಕುಂಚ್ಕೊಂಡು ತರಲೆ ಹೊಡಿತಾ ಇದ್ದ. ಗೊತ್ತಲ್ಲ ಅವ್ನು ನಮ್ಮ ಎ ಸಿ ಫಸ್ಟೇ ತರಲೆ ಮಾತಾಡ್ಕೊಂಡು ಎಲ್ರಿಗೂ ನಗ್ಸ್ಕೊಂಡು ಕುತ್ಕೊಂಡು ರೇಗಿಸ್ಕೊಂಡು ಕೂತಿದ್ದ. ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ವೀಲ್ ಹೆಲ್ಮೆಟ್ ವೀಲ್ ಹೆಲ್ಮೆಟ್ ಒಂದು ಡೈಲಾಗ್ ಕೇಳ್ರಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸರ್ ಇದು ನಮಗೆ ಇದು ಮಾಡಬೇಕಿತ್ತು ಸರ್. ಏನು ಮಾಡಬೇಕು? ಮುಂದೆದು 2 ವೀಲ್ ಮಾಡಬೇಕಿತ್ತು. ಮುಂದೆದು 2 ವೀಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಬೇರೆ ಎಲ್ಲ 2 ಮಾಡಬೇಕು ಸರ್. ನಿಮ್ಮ ಸಾಮಾನು ಹಾಕಿ ಸರ್. ಯಾಕೆ? ನಿಮ್ಮದು ಬಿಚ್ಚಿಲ್ಲ ಸರ್. ಹಾಂ ಬಿಚ್ಚಬೇಕು. ಬನ್ನಿ ಸರ್, ಹಂಗೆ ಆಯ್ತು ಸರ್. ಫೋನ್ ಕಟ್ ಮಾಡಿ ಸರ್. ನೀವು ಮಾನ ಮರೋದಿಲ್ಲ. ಫೋನ್ ಕೇಳಿಸ್ಕೊಂಡ್ರಲ್ವ ಈ ತರಲೆ ಮಾತು ಮಾತಾಡಿದ್ಮೇಲೆ ಗಾಡಿ ಅಲ್ಲಿ ಹಾಕಿದ ತಕ್ಷಣ ಗಾಡಿ ಸೀದಾ ಬಂದು ಅಣ್ಣ ರೈಟ್ ಸೈಡ್ ವೀಲ್ ಅಲ್ಲ ಅಷ್ಟು ಬೇಗ ಬ್ಯಾಲೆನ್ಸಿಂಗ್ ಮಾಡಿಬಿಟ್ಟು ಫಿಟ್ ಮಾಡಿದ್ರು. ಫಿಟ್ ಮಾಡೋದ್ಮೇಲೆ ಸೀದಾ ಬಂದು ಮತ್ತೆ ಲೆಫ್ಟ್ ಸೈಡ್ದು ಬಿಚ್ಕೊಂಡು ಲೆಫ್ಟ್ ಸೈಡ್ ಬಿಚ್ತವ್ರೆ. ಲೆಫ್ಟ್ ಸೈಡ್ ಬಿಚ್ಕೊಂಡಿದ ತಕ್ಷಣ ಈ ತಳ್ಕೊಬೋದು ಅಟ್ಟುಕುಟ್ಟುಕು ಅಂತ ತಳ್ಕೊಂಬಂದ್ಬಿಟ್ಟು ಮಿಷಿನ್ಗೆ ಹಾಕ್ತಾರೆ. ಬ್ಯಾಲೆನ್ಸಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ತಿರುಗ್ತಾ ಇದೆ ನೋಡಿ ಹೆಂಗೆ ತಿರುಗ್ತಾ ಇದೆ ಅಂತ. ಅದು ಏನಕ್ಕಪ್ಪ ಹಾಕಿರೋದು ಅಂತಂದರೆ ಬ್ಯಾಲೆನ್ಸಿಂಗ್ ಮಾಡೋದು. ಈಗ ಔಟ್ರು ಇನ್ನರ್ ಚೆಕ್ ಮಾಡೋಕ್ಕೆ ಎಷ್ಟು ಇದೆ ಅಂತ ಅಂದ್ಬಿಟ್ಟು 60-30 ಬಂತು. 60-30 ಬಂತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹೊಡೆದು ಸರಿ ಮಾಡ್ತಾರೆ. ಔಟ್ರು ಚೆಕ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಇನ್ನರ್ ಒಂದು 10 ಬರುತ್ತೆ. ತಿರ್ಗಾ ಅದನ್ನು ಬಿಚ್ಚಿ 0-0 ಮಾಡಿಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ನೋಡಿ ಹೇಗಿದೆ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸಿಂಗು ಅಂತ ಅಂದ್ಬಿಟ್ಟು. ಅದಾದಮೇಲೆ ಅಲೈನ್ಮೆಂಟ್ಗೆ ಹಾಕೋತಾರೆ. ಅಲೈನ್ಮೆಂಟಲ್ಲಿ ಇಬ್ಬರು ನೋಡಿರಿ ಜೋಡಿ ಜಮೀನ್ದಾರರು ಚೆಕ್ ಮಾಡ್ತಾವ್ರು ಇಬ್ಬರು. ಎಲ್ಲ ಅಲೈನ್ಮೆಂಟಲ್ಲಿ ಚೆಕ್ ಆದಮೇಲೆ ಬಯ್ಯ ಎತ್ಕೊಂಡು ಒಂದು ರೌಂಡ್ ಹೋಗೋ ನಡಿ ಅಂತ ಅಂದ್ಬಿಟ್ಟು ಒಂದು ಟ್ರಯಲ್ ಹೋಗ್ತೀವಿ. ಬೈ ನನಗೆ ಒಂದು ತರಲೆ ಮಾಡ್ಕೊಂಡು ಕೇಳ್ರಿ. 3 ತಿಂಗಳು ಯಾಕೆ ಊಟಿಲು ಬಿಸಿಲು ಇವಾಗ ಬಿಸಿಲು ಹಾಂ. ಏನು ಸಾಯಂಕಾಲ 2 ಆಗ್ಬಿಡ್ತದಲ್ಲ. ಇವತ್ತಿಗೆ ಎಲ್ಲಿನ ವೀಡಿಯೋ ಮುಗಿತು. ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ. ಬಾಯ್.